ಸ್ನೇಹಿತರೆ, ಡಿಸ್ಕ್ ಬಲ್ಜ್ ಆಗಿ ಆಲ್ರೆಡಿ ಒಂದ್ಸರಿ ಸರ್ಜರಿ ಮಾಡಿಸ್ಕೊಂಡು ವಾಸಿ ಆಗಿಲ್ಲ ಅಂತ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ರೆ. ಸರ್ ನಿಮ್ಮ ಪರಿಚಯ ಹೇಳಿ ಸರ್. ಮುರುಳಿ ಅಂತ. ರಾಜನ್ ಕೊಂಡೆ, ಬೆಂಗಳೂರು. ಸರ್ ಬೆಂಗಳೂರು. ಇಲ್ಲಿ ಬೆಂಗಳೂರು ಅಲ್ವಾ? ಸೊ ನಿಮ್ಗೆ ಏನು ಸಮಸ್ಯೆ ಆಯಿತು, ಹೆಂಗ್ ಸ್ಟಾರ್ಟ್ ಆಯಿತು? ಸರ್ ಅದೇ ವೇಟ್ ಲಿಫ್ಟ್ ಮಾಡಿ ಅದಂತ ಅನ್ಕೊಂಡಿದ್ದೆ. ಕೊರೋನಾ ಇದಕ್ಕೂ ಲಿಂಕ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಅದೇ ಸರ್ಜರಿ ಮಾಡಿಸ್ಕೊಂಡೆ. ಯಾವಾಗ? 2022. ಓಕೆ. ಮುಂಚೆ 3 years 4 years ಇಂದ ಇತ್ತು. ನಾಟಿ ಔಷಧಿ ಜಾಸ್ತಿ ಆಗಿದ್ದೆ ಯಾವಾಗ? 2021-22 ನಲ್ಲಿ ಜಾಸ್ತಿ ಆಗಿದೆ. ಅಲ್ಲಿಂದ ಬೇರೆ ಮಾಡಕ್ ಆಗದಿರುವಾಗ ಸರ್ಜರಿ ಮಾಡಿಸ್ಕೊಂಡೆ. ಓಕೆ. ಅದಕ್ಕೂ ಮುಂಚೆ ನಾಟಿ ಔಷಧಿ ನೋಡಿಸ್ದೆ ಫಸ್ಟ್. ಎಲ್ಲಾ ಕಡೆನೂ ಆಯುರ್ವೇದ ಎಲ್ಲ ಆಯ್ತು. ಲಾಸ್ಟ್ ಫೈನಲ್ ಏನಿದೆ ಸರ್ಜರಿ ಮಾಡಿಸಿದ್ದೆ. ಆಮೇಲೆ ನೋಡ್ಕೊಂಡು ಆಮೇಲೆ ಎಷ್ಟು ದಿನ ನೋವು ಕಡಿಮೆ ಇತ್ತು ಸರ್ಜರಿ ಆದ? ಅದು ಇತ್ತು ಸರ್. ಸ್ವಲ್ಪ ಆ ಕಡೆ ಫಿಸಿಯೋಥೆರಪಿ ಎಲ್ಲ ಹೇಳಿದ್ರು, ಮಾಡಿಸ್ಕೊಂತ ಇದ್ದೆ. ಸ್ಟಾರ್ಟ್ ಆಯ್ತು, ಏನು ಕ್ಲಿಯರ್ ಆಗ್ಲಿಲ್ಲ. ಇಲ್ಲೇ ಕ್ಲಿಯರ್ ಆಗಿಲ್ಲ. ಓಕೆ. ಸರ್ಜರಿ ಆದ್ಮೇಲೆ? ಸರ್ಜರಿ ಆದ್ಮೇಲೆ ಅಲ್ಲಿ ಫಿಸಿಯೋಥೆರಪಿ ಮಾಡಿಸಿದೆ. ಓಕೆ. ಇದು ಲಾಂಗ್ ಅನ್ಬಿಟ್ಟು ಮತ್ತೆ ಅಲ್ಲಿ ಮಾಡಿಸಿದೆ. ಏನು ಹಂಗೆ ಇತ್ತು. ಆಮೇಲೆ ಮತ್ತೆ ಇದು ಸಿಕ್ತು ವಿಡಿಯೋಸ್ ನೋಡ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು. ಓಕೆ. ಓಕೆ. ಇಲ್ಲಿ ಬಂದು ಎಷ್ಟು ದಿನ ಆಯ್ತು ಸರ್? 7 months ಇದು. 8ನೇ ವಿಸಿಟ್. ಓಕೆ. ಓಕೆ. 65% ಪರವಾಗಿಲ್ಲ. ಓಕೆ. ಓಕೆ. ಪತ್ತೆ ಎಲ್ಲ ಹೇಳಿದ್ದೀನಿ, ನೀವು ಹೇಳಿರೋದೆಲ್ಲ ಮಾಡ್ತಾ ಇದ್ದೀರಾ? ಓಕೆ. ಓಕೆ. ನಿಮಗೆ ಇದು ಸಮಸ್ಯೆ ಹೊರಗಡೆ ಏನು ಹೇಳಿದ್ರು ಸರ್ ಅದಕ್ಕೆ ಸೊಲ್ಯೂಷನ್? ಸೆಕೆಂಡ್ ಟೈಮ್ ಅಂದ್ರೆ ಹೋಗ್ಲಿಲ್ಲ ನಾನು. ಅದೇ ಫಿಸಿಯೋಥೆರಪಿ, ಬರೀ ಫಿಸಿಯೋಥೆರಪಿನೇ ಮೇಂಟೈನ್ ಮಾಡಿ. ಮತ್ತೆ ನೆಕ್ಸ್ಟ್ ಇದೇ ಸರ್ಜರಿನೇ ಮಾಡ್ತಾರೆ ಅಂತ ಹೇಳಿದ್ರು. ಅದು ಭಯಪಟ್ಟು ನಾನು ಹೋಗ್ಲಿಲ್ಲ. ಯಾಕೆ ನಿಮ್ಗೆ ಮತ್ತೆ ಮಾಡ್ಸೋಕೆ ಇಷ್ಟ ಆಗಿಲ್ಲ? ಮತ್ತೆ ಸೇಮ್ ಕಂಟಿನ್ಯೂ ಆಯ್ತು ಅಂದ್ರೆ ಮತ್ತೆ ಏನಾದ್ರು ಬೇರೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಮಾಡೋದು? ಈಗಂತೂ ಸ್ವಲ್ಪ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡಿರ್ಬೋದು. ಮತ್ತೆ ಆಯ್ತು ಅಂದ್ರೆ ಮತ್ತೆ ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂದ್ರೆ ಕರೆಕ್ಟ್ ಆಗಲ್ಲ. ಅದಕ್ಕೆ ಹೋಗ್ಲಿಲ್ಲ. ನಿಮ್ಗೆ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಸ್ಟಾರ್ಟಿಂಗ್ ಅಲ್ಲಿ ಅದೇ ಸ್ವಲ್ಪ ಡಿಲೇ ಆಯ್ತು, ಸ್ಲೋ ಆಗಿತ್ತು. ಸರ್ಜರಿ ಆಗಿತ್ತಲ್ಲ, ಅದಕ್ಕೆ ಲೇಟ್ ಆಗಿ 20% ಪಿಕಪ್ ಆಯ್ತು. ಇಂಪ್ರೂವ್ಮೆಂಟ್ ಡಿಲೇ ಆಗಿ ಸರ್ಜರಿ ಇರೋದ್ರಿಂದ ಸರ್ಜಿಕಲ್ ಸ್ಕಾರ್ ಟಿಶ್ಯೂದು ಪೈನ್ ಒಂದು 10-20% ಇದ್ದೇ ಇರುತ್ತೆ. ಅದ್ ಬಿಟ್ಟು ಒಂದು 80%-90% ವಾಸಿ ಆದ್ರೂ ಸಾಕು. ಸರ್ ಅದೇ ಕೇಳಿದೆ. 3 months 4 months ಸ್ವಲ್ಪ ಒಂದು ಮೆಗ್ನೀಷಿಯಂ ಲೋಷನ್ ಕೊಡ್ತೀನಿ, ಅದೆಲ್ಲ ಸ್ಟ್ರಿಕ್ಚರ್ಸ್ ಆಗಿರುತ್ತೆ. ಅದೊಂದು ಅಪ್ಲೈ ಮಾಡ್ಕೊಡಿ ಆ ಜಾಗಕ್ಕೆ. ಅದೇ ಬಾಡಿ ಲೋಷನ್ ತಗೊಂಡಿದ್ದೀನಿ, ಯೂಸ್ ಮಾಡ್ತಾ. ಮೆಗ್ನೀಷಿಯಂ ಲೋಷನ್ ತಗೊಂಡಿದ್ದಾರ? ಲಾಸ್ಟ್ ಟೈಮ್ ತಗೊಂಡಿದ್ದೆ.